ಹಾಯ್ ಆಲ್, ಇದು ಹಬ್ಬದ ವ್ಲಾಗ್. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ನಾನು ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಸಂಕ್ರಾಂತಿ ಹಬ್ಬ ಅಂತಂದರೆ ಹಬ್ಬದ ಹಿಂದಿನ ದಿವಸನೇ ಸಗಣಿ ತಗೊಬಂದು ಸಾರಿಸಿ ರಂಗೋಲಿ ಹಾಕಿ ಎಲ್ಲೆಲ್ಲಿ ಹೂ ಸಿಗುತ್ತೋ ಅಲ್ಲೆಲ್ಲ ಹೂ ಕಿತ್ಕೊಬಂದು ನೆಕ್ಸ್ಟ್ ಡೇ ಹಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಂಗ್ರಹಣೆ ಮಾಡಿ, ಅಂದರೆ ಈಗ ಹಳ್ಳಿಗಳಲ್ಲೂ ಎಲ್ಲರ ಮನೆಗೂ ನೀರು ಬರುತ್ತೆ. ಆಗ ಆ ಥರ ಇರಲಿಲ್ಲ, ಪಬ್ಲಿಕ್ ಟ್ಯಾಂಕ್ ಇರ್ತಿತ್ತು. ಅಲ್ಲಿ ಹೋಗಿ ನೀರು ತಗೊಬಂದು ಒಬ್ರಿಗಿಂತ ಒಬ್ಬರು ಜಗಳ ಮಾಡಿಕೊಂಡು ಚೆನ್ನಾಗಿರ್ತಿತ್ತು ಒಂಥರ. ಇವೆಲ್ಲ ಎಲ್ಲ ಹಬ್ಬಗಳಿಗೂ ಇದ್ದಿದ್ದೇನೆ. ಆದರೆ ಸಂಕ್ರಾಂತಿ ಅಂದರೆ ಒಂಥರ ರೈತರ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆಗಾಲ ಮುಗಿದು ಹಾರ್ವೆಸ್ಟ್ ಮಾಡೋ ಟೈಮು. ರಾಗಿ, ಜೋಳ, ಬೇಳೆಕಾಳುಗಳು ಎಲ್ಲ ಮನೆಗೆ ತಗೊಬಂದು ಸ್ಟೋರ್ ಮಾಡೋ ಅಂಥ ಟೈಮು. ಅಲ್ಲಲ್ಲಿ ರಾಗಿ ಕಣಗಳು ಹಾಕಿಬಿಟ್ಟು ಅಲ್ಲಿ ರಾಗಿ ರಾಶಿ ಹಾಕಿ ಪೂಜೆ ಮಾಡಿ ಎಲ್ಲ ಮಾಡೋವಂಥ ಟೈಮ್ ಇದು. ಹಬ್ಬದ ದಿವಸ ಯೂಶ್ವಲಿ ಮನೆಯಲ್ಲಿ ಹಸು, ಎತ್ತು, ಯಾವುದೇ ದನ ಕರುಗಳಿರಲಿ ಅದಕ್ಕೆ ಸ್ನಾನ ಮಾಡಿಸಿ ಚೆನ್ನಾಗಿ ನೀಟಾಗಿ ಅವಕ್ಕೆಲ್ಲ ಬಲೂನ್ಸ್ ಕಟ್ಟಿ ಶೃಂಗಾರ ಮಾಡಿ ಸಾಯಂಕಾಲ ಅವುಗಳ್ನ ಬೆಂಕಿ ಮೇಲೆ ಹಚ್ಕೊಬರ್ತಿದ್ರು. ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಇನ್ನು ಹಬ್ಬದ ದಿವಸ ತಿಂಡಿ ಅಡುಗೆಗಳೆಲ್ಲ ಹೆಂಗೆ ಅಂದರೆ ಬೆಳಗ್ಗೆ ಇದಕ್ಕಿಂತ ಬೇಳೆ ಸಾರು ಮಾಡಿಬಿಟ್ಟು ದೋಸೆ ಮಾಡ್ತಿದ್ರು. ಮತ್ತು ಮಾಮೂಲಿ ಅವರೆಕಾಯಿ, ಕಡಲೆ ಇವೆಲ್ಲ ಬೇಯಿಸ್ಬಿಟ್ಟು ಗೆಣಸು, ಕಬ್ಬು ಇವೆಲ್ಲ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಕಂಪಲ್ಸರಿ ತಿಂತಿದ್ವಿ. ನಮ್ಮ ಕಡೆ ಎಳ್ಳು, ಬೆಲ್ಲ ಇವೆಲ್ಲ ಮಾಡ್ತಾನೇ ಇರಲಿಲ್ಲ. ಆದರೆ ನನಗಿಷ್ಟ ಅಂತ ಹೇಳ್ಬಿಟ್ಟು ನಾನು ತರಿಸಿ ಒಣ ಕೊಬ್ಬರಿ ಎಲ್ಲ ತರಿಸಿ ಮಾಡ್ತಾಯಿದ್ದೀನಿ. ಎಲ್ಲನೂ ಹಿಂದೆ ದಿವಸನೇ ರೆಡಿ ಮಾಡ್ಕೊಂಡಿದ್ದೆ. ಕೊಬ್ಬರಿ ಒಂದು ಇರಲಿಲ್ಲ, ಅದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಕೂಡ ತಿನ್ನಲ್ಲ, ನಾನು ನನಗೋಸ್ಕರ ಮಾಡ್ತಿದ್ದೀನಿ. ಯಾಕಂದರೆ ಚಳಿಗಾಲದಲ್ಲಿ ಎಳ್ಳು ಮತ್ತು ಬೆಲ್ಲ, ಕಡಲೆ ಬೀಜ ಇವೆಲ್ಲ ತಿನ್ನೋದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಮಾಡ್ತಾಯಿದ್ದೀನಿ. ದೋಸೆ ಮತ್ತು ಹಿದ್ಕಿದ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಹಿಂದಿನ ದಿವಸನೇ ದೋಸೆ ಮಾಡಿದ್ದೆ. ಹಂಗಾಗಿ ಬೇಡ ಅಂತಂದರು ಮನೆಯಲ್ಲಿ. ಹಾಗಾಗಿ ಸಿಹಿ ಪೊಂಗಲ್ ಮಾಡಿ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ. ತುಂಬ ವೆರೈಟೀಸ್ ಮಾಡಿದ್ರೂ ತಿನ್ನೋರು ಯಾರೂ ಇರೋಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ಫಸ್ಟ್ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಬೇಳೆ, ಹೆಸರು ಬೇಳೆ ನೆನೆಸಿಟ್ಟಿದ್ದೆ. ನೆನೆಸಿಟ್ಬಿಟ್ಟು ಕಡಲೆ ಬೀಜ, ಅವರೆಕಾಯಿ, ಕಡಲೆ ಬೀಜ, ಗೆಣಸು ಎಲ್ಲ ಬೇಯಿಸ್ಕೊಂಡು ಅನ್ನ ಮಾಡಿ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಪೊಂಗಲ್ಗೆ ಬೆಲ್ಲ ಸ್ವಲ್ಪ ಪುಡಿ ಮಾಡಿಕೊಂಡು ಕರಗಿಸ್ಕೊಂಡು ಶೋಧಿಸ್ಕೊಂಡು ಇಟ್ಕೊಂಡೆ. ಸ್ವಲ್ಪ ಕಾಯಿ ಹಾಲೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಶೋಧಿಸಿ ಇಟ್ಕೊಂಡೆ. ನೋಡಿದ್ರೆ ಬೇಳೆ ಬೇಯಿಸೇ ಇಲ್ಲ. ಅಂದರೆ ಪೊಂಗಲ್ಗೆ ಬೇಳೆ ಮತ್ತು ಅಕ್ಕಿ ಹಾಕಿಟ್ಟಿದ್ನಲ್ಲ ಅದನ್ನು ಬೇಯಿಸ್ಕೊಂಡೇ ಇಲ್ಲ. ಅಂದರೆ ಈ ವಿಡಿಯೋ ಮಾಡ್ತೀವಲ್ಲ ಆವಾಗ ಒಂದೊಂದು ಸತಿ ಮರ್ತೋಗ್ತೀವಿ. ಹಬ್ಬಗಳ ದಿವಸ ಅಂತೂ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಈ ಕಡೆ ಪೂಜೆ ಮಾಡಬೇಕು, ಈ ಕಡೆ ಅಡುಗೆ ಮಾಡಬೇಕು. ಹಾಗಾಗಿ ಇನ್ಮೇಲೆ ಹಬ್ಬದ ದಿವಸ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ಬೇಕಂದರೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಅದೇ ಮೆಷರ್ಮೆಂಟ್ಸ್ ಹಾಕಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಇಲ್ಲದೆ ಮತ್ತು ಸ್ವೀಟ್ನೆಸ್ ಆಗಲಿ ಎಲ್ಲನೂ ಕರೆಕ್ಟಾಗಿತ್ತು. ಅಡುಗೆ ಎಲ್ಲ ಮುಗಿಸಿ ಪೂಜೆ ಕೂಡ ಬೇಗನೆ ಆಯಿತು ಈ ಸಲ. ಸ್ವಲ್ಪ ಎಲ್ಲ ಮುಂಚೆ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಸಾಮಾನೆಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಪೂಜೆ ಅಂತ ಹೇಳ್ಬೋದು. ಇದಾಗಿತ್ತು ನನ್ನ ಹಬ್ಬದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿರ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.